ಪಾರ್ಟಿ ವೇಳೆ ಹೋಟೆಲ್ನಿಂದ ಯುವತಿ ಜಿಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ಜಿಗಿದ ಬಗ್ಗೆ ಪೊಲೀಸರ ರೇಡ್ ಕುರಿತು ತನಿಖೆ ಹಣ ವಸೂಲಿಗೆ ಇಳಿದು ಕಾಕಿ ರೇಡ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. HAL ಹೋಟೆಲ್ ಒಂದರಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಆಗ್ತಾ ಇತ್ತು. ಆ ಸಮಯದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ಹಣ ವಸೂಲಿಗೆ ಇಳಿದು ಕಾಕಿ ರೇಡ್ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. HAL ಹೋಟೆಲ್ ಒಂದರಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಆಗ್ತಾ ಇತ್ತು. ಪಾರ್ಟಿ ಮಾಡ್ತಿದ್ದ ವೇಳೆ ರೇಡ್ ಮಾಡಿದ್ರು ಪೊಲೀಸರು. ಕಾಕಿ ಬಾಗಿಲು ತಟ್ಟಿದ ಬಗ್ಗೆ ಹಲವು ಅನುಮಾನ ಕೂಡ ಮೂಡಿದೆ. ಆ ವೇಳೆ ಪೊಲೀಸರು ರೇಡ್ಗೆ ಬಂದ್ರು ಅನ್ನೋದು ಗೊತ್ತಾದ ತಕ್ಷಣ ಪಾರ್ಟಿ ವೇಳೆ ಹೋಟೆಲ್ನಿಂದ ಯುವತಿ ಜಿಗಿದಿದ್ದಾಳೆ. ಯುವತಿ ಜಿಗಿದ ಬಗ್ಗೆ ಪೊಲೀಸರ ರೇಡ್ ಕುರಿತು ತನಿಖೆ ಕೂಡ ಆಗ್ತಾ ಇದೆ. HAL ಹೋಟೆಲ್ ಒಂದರಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ನೈಟ್ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ಅಷ್ಟೇ ಪೊಲೀಸರು ರೇಡ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಪಾರ್ಟಿ ಮಾಡ್ತಾ ಇದ್ರು ಸ್ನೇಹಿತರೊಂದಿಗೆ. ಅದು HAL ಹೋಟೆಲ್ ಒಂದರಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ಆಗ ಯುವತಿ ಹೋಟೆಲ್ನಿಂದ ಜಿಗ್ದಿರುವಂಥದ್ದು ಕೂಡ ಆಗಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಮಾದಕ ವಸ್ತುಗಳನ್ನೇನಾದರೂ ಸೇವನೆ ಮಾಡ್ತಾ ಇದ್ರ ಅಥವಾ ಯಾವ ರೀತಿ ಪಾರ್ಟಿ ಆಗಿತ್ತು, ಅಷ್ಟಕ್ಕೂ ಅವಳು ಹೆದರ್ಕೊಂಡು ಯಾಕೆ ಜಿಗಿದ್ಲು ಅನ್ನುವಂಥದ್ದು ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ತನಿಖೆ ಕೂಡ ಆಗ್ತಾ ಇದೆ. ಪಾರ್ಟಿ ವೇಳೆ ಹೋಟೆಲ್ನಿಂದ ಯುವತಿ ಜಿಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿ ಜಿಗಿದ ಬಗ್ಗೆ ಪೊಲೀಸರ ರೇಡ್ ಕುರಿತು ತನಿಖೆ ಕೂಡ ಆಗ್ತಾ ಇದೆ. ಕಾಕಿ ಎಂಟ್ರಿಗೂ ಮುನ್ನ ಹೋಟೆಲ್ನಲ್ಲಿ ಟಾರ್ಚ್ ಲೈಟ್. ಬಾಲ್ಕನಿಯಿಂದ ಟಾರ್ಚ್ ಲೈಟ್ ಹಾಕಿದವರು ಯಾರು? ಲೈಟ್ ಹಾಕಿದ ಕೆಲ ನಿಮಿಷಗಳಲ್ಲಿ ರೂಮ್ಗೆ ಕಾಕಿ ಎಂಟ್ರಿ ಕೊಟ್ಟಿದ್ದಾರೆ. ಕಪಲ್ ಸುಲಿಗೆ ಮಾಡೋ ದೃಷ್ಟಿಯಿಂದ ಕಾಕಿ ಆಗಮನ ಏನಾದ್ರೂ ಆಯ್ತಾ? ಹಾಗಾದ್ರೆ ರೂಮ್ಗೆ ಎಂಟ್ರಿ ಕೊಟ್ಟು ಹಣಕ್ಕೆ ಪೊಲೀಸರ ಡಿಮ್ಯಾಂಡ್ ಕೂಡ ಏನಾದ್ರೂ ಆಗಿತ್ತಾ? ಪೊಲೀಸರ ರೇಡ್ ಬಗ್ಗೆ ಐ ವಿಟ್ನೆಸ್ ಗಂಭೀರ ಆರೋಪ. ಹೋಟೆಲ್ನಲ್ಲಿ ಯುವಕ ಯುವತಿಯರು ಇದ್ದಿದ್ ನಿಜ, ಆದ್ರೆ ಅಲ್ಲಿ ಹಾಕಿದ್ದಂಥ ಮ್ಯೂಸಿಕ್ ಅಷ್ಟೊಂದು ಜೋರಾಗಿತ್ತ? ಹಾಗಾದ್ರೆ ಕಾಕಿ ಎಂಟ್ರಿಗೂ ಮುನ್ನ ಹೋಟೆಲ್ನಲ್ಲಿ ಟಾರ್ಚ್ ಲೈಟ್ ಆನ್ ಮಾಡಿದ್ದಾರೆ. ಆದರೆ ಬಾಲ್ಕನಿಯಿಂದ ಟಾರ್ಚ್ ಲೈಟ್ ಹಾಕಿದವರು ಯಾರು ಎನ್ನುವುದು ಕೂಡ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ಲೈಟ್ ಹಾಕಿದಂಥ ಕೆಲ ನಿಮಿಷಗಳಲ್ಲಿ ರೂಮ್ಗೆ ಕಾಕಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ರೂಮ್ಗೆ ಎಂಟ್ರಿ ಕೊಟ್ಟು ಪೊಲೀಸರು ಹಣಕ್ಕೆ ಏನಾದರೂ ಡಿಮ್ಯಾಂಡ್ ಮಾಡಿದ್ರ ಎನ್ನುವಂಥ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಪಾರ್ಟಿ ವೇಳೆ ಹೋಟೆಲ್ನಿಂದ ಯುವತಿ ಜಿಗಿದಿದ್ದಾಳೆ. ಅದು ಪೊಲೀಸರು ರೇಡ್ ಮಾಡಿರುವಂತಹ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಅವಳು ಜಿಗಿದ್ಲು? ಏನಾದ್ರೂ ಅವಳಿಗೆ ಭಯ ಏನಾದ್ರೂ ಸೃಷ್ಟಿಯಾಗ್ಬಿಟ್ಟು ಅವಳೇನಾದ್ರೂ ಜಿಗಿದ್ಲಾ ಅಂತ? ನಿರೀಕ್ಷಾ ಏನಂದ್ರೆ ಬೆಂಗಳೂರಿನ ಮರತಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಖಾಸಗಿ ಹೋಟೆಲ್ ಏನಿರುತ್ತೆ, ಸೊ ಈ ಒಂದು ಹೋಟೆಲ್ನಿಂದ ಜಿಗಿದಂತ ಯುವತಿ ಇದೀಗ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಇನ್ನೂ ಸಹ ಯುವತಿ ಏನು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸರು ಹೇಳ್ತಾ ಇರುವಂತದ್ದು, ಸ್ಥಳೀಯರು ಯಾರೋ ಕಾಲ್ ಮಾಡಿ ಈ ರೀತಿಯ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ ಹೋಟೆಲ್ ಅಂತ ಮಾಹಿತಿ ಬಂತು, ಹಾಗಾಗಿ ನಾವು ಹೋಗಿದ್ವಿ ಅಂತ ಹೇಳ್ತಾರೆ. ಆದ್ರೆ ಅದೊಂದು ಪ್ರೈವೇಟ್ ಆಗಿರೋದ್ರಿಂದ ಎಲ್ಲರೂ ಸಹ ಒಂದು ಸ್ನೇಹಿತರು ಸೇರ್ಕೊಂಡು ಒಳಗಡೆ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತ ಒಂದು ದೊಡ್ಡ ಮಟ್ಟದ DJ ಆಗಿರ್ಬೋದು ಅಥವಾ ದೊಡ್ಡ ಮಟ್ಟದ ಏನೋ ಒಂದು ಸೌಂಡ್ಗಳನ್ನು ಬರುವಂತದ್ದು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಆದ್ರೆ ಹೋಟೆಲ್ ಸಿಬ್ಬಂದಿಗಳು ಯಾರಾದ್ರೂ ಈ ಪೊಲೀಸರ ಜೊತೆ ಶಾಮೀಲಾಗಿ ಹಣವನ್ನ ದರೋಡೆ ಮಾಡಕ್ಕೆ ಈ ರೀತಿ ಏನಾದ್ರು ಮಾಡ್ಕೊಂಡಿದ್ರ ಅನ್ನೋದು ಮೇಲ್ನೋಟಕ್ಕೆ ಅನುಮಾನವನ್ನ ಮೂಡ್ತಾ ಇರುವಂತದ್ದು. ಮತ್ತೆ ಹೋಟೆಲ್ನಿಂದ ಆ ಟಾರ್ಚ್ ಆದ ಲೈಟ್ ಅನ್ನ ಹಾಕಿದ ನಂತರ ಏನು ಅಲ್ಲಿನ ಸಿಬ್ಬಂದಿ ಹಾಕಿದ ನಂತರ ಒಂದು ಪೊಲೀಸರು ಎಂಟ್ರಿ ಆಗ್ತಾರೆ. ಸೊ ಇದೆಲ್ಲವೂ ಸಹ ಮೇಲ್ನೋಟಕ್ಕೆ ಒಂದು ರೀತಿ ಅನುಮಾನ ಸಹ ಕಾಡ್ ಬರುತ್ತೆ. ಮತ್ತೆ ಆ ಯುವತಿ ಏನಿದ್ದಾರೆ, ಆ ಯುವತಿ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಏನು ಸೀವೇಜ್ ಪೈಪ್ ಇರುತ್ತೆ, ಆ ಪೈಪಿಂದ ಏನು ಇಳಿಯೋಕೆ ಪ್ರಯತ್ನ ಪಟ್ಟಿರುವಂತದ್ದು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಪೈಪ್ನಿಂದ ಬಿದ್ದು ಗ್ರಿಲ್ ಮೇಲೆ ಬಿದ್ದು ಯುವತಿ ಗಾಯಗೊಂಡಿರುವಂತದ್ದು. ಸದ್ಯಕ್ಕೆ ಆ ಯುವತಿಯನ್ನ ಮರತಳಿಯ ಒಂದು ಕಾವೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇರುವಂತದ್ದು. ಇನ್ನೂ ಸಹ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಏನು ಹುಡುಗಿ ಯುವತಿ ಇರುವಂತದ್ದು. ಸೊ ಹಾಗಾಗಿ ಹೋಟೆಲ್ಗೆ ಬರುವಂತಹ ಕಪಲ್ಸ್ ಗಳನ್ನ ಈ ರೀತಿ ಅಥವಾ ಫ್ರೆಂಡ್ಸ್ ಯಾರು ಬರ್ತಾರೆ ಅವರನ್ನ ಸುಲಿಗೆ ಮಾಡಕ್ಕಂತಾನೆ ಹೋಟೆಲ್ ಸಿಬ್ಬಂದಿಗಳು ಏನಾದ್ರು ಪೊಲೀಸರ ಜೊತೆ ಸೇರ್ಕೊಂಡು ಶಾಮೀಲ್ ಆದ್ರ ಅನ್ನೋದು ಸಹ ಏನೋ ಒಂದು ಮೇಲ್ನೋಟಕ್ಕೆ ಅನುಮಾನವನ್ನ ಬರ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಕಮಿಷನರ್ ಅವರು ಸಹ ಒಂದು DCPಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಏನಿದೆ ಈ ಬಗ್ಗೆ ಒಂದು ಕಂಪ್ಲೀಟ್ ಆದಂತ ಒಂದು ವರದಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಕಮಿಷನರ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದರಂತೆ DCP ಹೊಯ್ಸಳ ವಿಭಾಗದ ಪರಶುರಾಮ್ ಅವರು ಸಹ ಈ ಬಗ್ಗೆ ಘಟನೆ ಏನಾಯ್ತು, ಹೊಯ್ಸಳ ಸಿಬ್ಬಂದಿಗೆ ಯಾರು ಕರೆ ಮಾಡಿದ್ರು, ಅಲ್ಲಿಗೆ ಹೋದಂತ ಸಿಬ್ಬಂದಿಗಳು ಯಾರು, ಅವರ ಹೇಳಿಕೆಗಳನ್ನ ಪಡೆಯುವಂತೆ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.